ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಇವತ್ತಿನ ವ್ಲಾಗಲ್ಲಿ ನಾವೇನು ನೋಡ್ತೀವಿ ಅಂದರೆ, ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ದು ನಾನು ಏನೇನು ಎಡಿಟಿಂಗ್ ಮಾಡ್ತೀನಿ ಅದೆಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಮತ್ತು ನಾನು ಟಿಪ್ಸು ಎಲ್ಲ ಹೇಳ್ಕೊಡ್ತೀನಿ, ಹೆಂಗೆ ನಾವು ಇದು ಎಡಿಟಿಂಗು ಚೆನ್ನಾಗಿ ಬರಬೇಕಾದ್ರೆ ಯಾವ ಆ್ಯಪ್ ಯೂಸ್ ಮಾಡಬೇಕು, ಯಾವ್ದು ಇದು ಯೂಸ್ ಮಾಡಬೇಕು ಅಂತೆಲ್ಲ ನಾನು ಕ್ಲೀನಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರು ನಮ್ಮ ಚಾನಲ್ ಆಗಿದ್ದರೆ ಹೊಸ್ದಾಗಿ ಬಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ನಾವು ನಾನು ಫಸ್ಟ್ ಯೂಸ್ ಮಾಡೋದು ಬಂದ್ಬಿಟ್ಟು ಮೈಕ್ರೋ ಚಾಂಪಿಯರ್ ಅಂತ ಇದೊಂದು ಯೂಸ್ ಮಾಡ್ತೀನಿ, ಮತ್ತು ಫಿಲ್ಮೋರಾ ಯೂಸ್ ಮಾಡ್ತೀನಿ, ಮತ್ತು ಅಷ್ಟೇ ಯೂಸ್ ಮಾಡೋದು. ಅದಕ್ಕೆ ಮೇಲೆ ನಾನು ಏನು ಯೂಸ್ ಮಾಡೋಕ್ಕೋಗಲ್ಲ, ಯಾಕಂದರೆ ಅದಕ್ಕೆ ಮೇಲೆ ನನಗೆ ಯಾವುದೇ ಎಡಿಟಿಂಗ್ ಆ್ಯಪ್ಸ್ ಗೊತ್ತಿಲ್ಲ ಗೈಸ್. ನಾನು ಮೇನಾಗಿ ಯೂಸ್ ಮಾಡೋದಂದರೆ ಇದು ಮತ್ತು ಫಿಲ್ಮೋರಾ ಒಂದು ಯೂಸ್ ಮಾಡ್ತೀನಿ, ಯಾಕಂದರೆ ಅದು ಬಂದ್ಬಿಟ್ಟು ಚೆನ್ನಾಗಿ ಇದಾಗತ್ತೆ. ಅದರಲ್ಲಿ ಬಂದ್ಬಿಟ್ಟು ಏನಂದರೆ ವಾಟರ್ ಮಾರ್ಕ್ಸ್ ಇರೋಲ್ಲ. ವಾಟರ್ ಮಾರ್ಕ್ಸ್ ಅಂದರೆ ಈ ಥರ ಲೈನ್ ಬರೋದು ಆ ಥರದ್ದೆಲ್ಲ ಇರೋಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಈ ಥರ ಏನಂತಾರೆ ಮೈಕ್ರೋಸಾಫ್ಟ್ ಕ್ಲಿಂಪ್ ಅದೇನೋ ಯೂಸ್ ಮಾಡ್ತೀನಿ, ಅದೇನೋ ಹೆಸರಿದೆ ನನಗಿನ್ನೂ ಇದು ಬರೋಲ್ಲ. ಸೊ ಇದರಲ್ಲಿ ಮೋಸ್ಟ್ಲಿ ನಾನು ಎಡಿಟ್ ತುಂಬಾ ಮಾಡ್ತೀನಿ. ಗೇಮಿಂಗ್ ವ್ಲಾಗ್ಸು ಮತ್ತು ಇದೆಲ್ಲ ನಾನು ಇದರಲ್ಲೇ ಎಡಿಟ್ ಮಾಡೋದು. ಗೇಮಿಂಗ್ ವ್ಲಾಗು ಮತ್ತು ನಾರ್ಮಲ್ ವ್ಲಾಗು ಅದೆಲ್ಲ ನಾನು ಇದರಲ್ಲೇ ಎಡಿಟ್ ಮಾಡೋದು. ಸೊ ಅದರಿಂದ ನಾನು ಇದು ಪರ್ಮನೆಂಟ್ ಹಾಕ್ಸ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ನಾನು ರೆಕಾರ್ಡಿಂಗ್ ಯೂಸ್ ಮಾಡೋದಂದರೆ ಫಿಲ್ಮೋರಾ ಒಂದು ಯೂಸ್ ಮಾಡ್ತೀನಿ, ಮತ್ತು ಇದು ಮೂವಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಅದಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಒಂದು ನಿಮಿಷದಲ್ಲಿ ಇದೆಲ್ಲ ಡಿಲೀಟ್ ಮಾಡಿಬಿಡ್ಬೇಕು, ಆಮೇಲೆ ಇದು ಮಾಡಬೇಕು. ಯಾಕಂದರೆ ಇದು ಬಂದ್ಬಿಟ್ಟು ಫುಲ್ಲಾಗಿ ಫೈಲ್ಸ್ ಇದಾಗ್ಬಿಟ್ರೆ ಡೇಟಾ ಸ್ಟೋರೇಜ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಡಿಲೀಟ್ ಮಾಡಿದ್ರೆ ಆಯಿತು. ಸೊ ಇವಾಗ ನಾನು ಏನು ಹೇಳ್ತಿದ್ದೆ ಅಂದರೆ, ನಾನು ಫಿಲ್ಮೋರಾ ಒಂದು ಯೂಸ್ ಮಾಡ್ತೀನಿ, ಮೂವಿ ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ. ಇದೊಂದು ನನ್ನ ಫ್ರೆಂಡ್ ಅದು ಒಂದು ಆ್ಯಪ್ನ ಹೇಳ್ಕೊಟ್ಟ, ಅದೇನಂತಾರೆ ಬ್ಲೂಮಾರ ನನಗೆ ಅದು ಸ್ಮೆಲ್ ಮಾಡೋಕ್ಕೆ ಬರ್ತಿಲ್ಲ ಅದು. ಸೊ ಇದೊಂದು ಯೂಸ್ ಮಾಡ್ತೀನಿ. ನಾನು ಗೇಮ್ ಮೋಸ್ಟ್ ಆಡೋದಂದರೆ ಎಲ್ಲದು ರೋಬ್ಲಾಕ್ಸು. ವಿಡಿಯೋ ಮಾಡೋಕ್ಕೆ ನಾನು ರೋಬ್ಲಾಕ್ಸ್ ಆಡ್ತೀನಿ. ಮತ್ತು ರೋಬ್ಲಾಕ್ಸ್ ಒಂದು ಆಡ್ತೀನಿ. GTA Vice City ಇಟ್ಟಿದ್ದೀರಾ ಬ್ರೋ, ಅದು ಜಸ್ಟ್ ಲಾಂಚರ್ ಅಷ್ಟೇ, 7 ಲಾಂಚರ್ ಅಂತ ಇದೆ ಅದು. ಮತ್ತು ಇನ್ನು ಗೇಮ್ಸ್ ಅಂದರೆ ನಾನು ಇಟ್ಟಿರೋದು ಮೋಸ್ಟ್ ಆಫ್ ದ ಗೇಮ್ಸ್ ಅಂದರೆ ನಾನು ನಿಮಗೆ ಲೈವಲ್ಲೇ ತೋರಿಸ್ಬಿಡ್ತೀನಿ. ಮೋಸ್ಟ್ ಆಫ್ ದ ಗೇಮ್ಸ್ ಅಂದರೆ ಆ್ಯಂಗ್ರಿ ಬರ್ಡ್ ಆಡಲ್ಲ, ಮತ್ತು ಇದು 8 ಆಡ್ತೀನಿ. ಇದು ಸಖತ್ ಗೇಮ್. ಇದು ಇಲ್ಲಿ ಮಾನಿಟರ್ ಮಾಡ್ತಿದ್ದೆ ನೋಡಿ, ಇದು ಸಖತ್ ಗೇಮ್. ಇದು ನೀವೂ ಇನ್ಸ್ಟಾಲ್ ಮಾಡ್ಕೋಬೋದು, ಫ್ರೀನೇ. ಇದು ಕಾಸಿಲ್ಲ, ಫ್ರೀನೇ. ಸೊ ಇದು ಸಖತ್ ಗೇಮ್ ಇದು. ಮತ್ತು ಇದೊಂದು ಆಡ್ತೀನಿ. ಆಲ್ಮೋಸ್ಟ್ ಎಲ್ಲ ಎಡಿಟಿಂಗೇ ನನ್ನ ಹತ್ರ ಇರೋದು, ಎಡಿಟಿಂಗ್ ಆ್ಯಪ್ಸು. ಮತ್ತು ಎಕ್ಸ್ಟ್ರೀಮ್ ಕಾರ್ ಸಿಮ್ಯುಲೇಟರ್ ಆಡ್ತೀನಿ, ಮತ್ತು ಫಾರ್ಮಿಂಗ್ ಸಿಮ್ಯುಲೇಟರ್ 16 ಆಡ್ತೀನಿ. ಫೈಂಡಿಂಗ್ ಗೇಮ್ ನಾನು ಜಾಸ್ತಿ ಆಡ್ತೀನಿ. ಮತ್ತು ಇದೆಲ್ಲ ಅದು ಇನ್ಬಿಲ್ಟಾಗಿ ಬಂದಿರೋದು. ಹಿಲ್ ರೋಪ್ ಕ್ಲೈಂಬಿಂಗು ಮತ್ತು ಅದೆಲ್ಲ ಆಡೋದೇನೆ ಇರುತ್ತೆ ನನಗೆ. ಸೊ ಇದನ್ನು ಇನ್ಬಿಲ್ಟಾಗೆ ಬಂದಿರೋದು. 360 ಕ್ಲ್ಯಾಂಪು ಅದೆಲ್ಲ ಇನ್ಬಿಲ್ಟಾಗೆ ಬಂದಿರೋದು. ಸೊ ನಾನು ಏನು ಮಾನಿಟರ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇದು ಬಂದ್ಬಿಟ್ಟು ಲೆನೋವಾದಲ್ಲಿ ಟಿನ್ ಪ್ಯಾಡ್ ಮಾಡೆಲ್ ಅಂತ. ಸೊ ಟಿನ್ ಪ್ಯಾಡ್ ಮಾಡೆಲ್ ಅಂದ್ರೆ ಕೆಲಬ್ರಿಗೆ ಗೊತ್ತಿರುತ್ತೆ. ಟಿನ್ ಪ್ಯಾಡಲ್ಲಿ ಬೆಸ್ಟ್ ಅಂದರೆ ಟಚ್ಚದು ಒಂದು ಬರುತ್ತೆ, ಮತ್ತು ಪೆನ್ ಇರೋದು ಒಂದು ಬರುತ್ತೆ. ಆದರೆ ನಂದು ಟಚ್ಚು ಇಲ್ಲ, ಪೆನ್ನು ಇಲ್ಲ, ನಾರ್ಮಲ್ ನಂದೊಂದು ಕಂಪ್ಯೂಟ್ರ್. ಟಚ್ ಇಲ್ಲ, ಪೆನ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾರ್ಮಲ್ ಕಂಪ್ಯೂಟ್ರ್ ಅನ್ಬೋದು. ಸೊ ನಾರ್ಮಲ್ ಕಂಪ್ಯೂಟ್ರಿಂದ ಸೊ ಅದೇನೇ ಒಂದು ದೊಡ್ಡ ಇದನ್ಬೋದು. ನಂತರ ಬೆಸ್ಟ್ ಲ್ಯಾಪ್ಟಾಪ್ ಅನ್ಬೋದು. ಇದು ಟಿನ್ ಪ್ಯಾಡಲ್ಲಿ X13 ಮಾಡಲು, ಮತ್ತು ಇದು ಬಂದ್ಬಿಟ್ಟು ಕೋರು i5 Vpro ಇಂಟರ್ನಲ್ ಯೂಸ್ ಮಾಡಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ನಾನು ತೊಗೊಂಡಾಗ ವಿಂಡೋಸ್
10 ಇತ್ತು. ನಾನು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ವಿಂಡೋಸ್ 11 ಪ್ರೋ. ಸೊ ಅದು ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಟಚ್ ಬರಲ್ಲ, ಪೆನ್ ಏನು ಬರಲ್ಲ. ಸೊ ನೋಡ್ಬೋದು, ನಾನು ಟಚ್ ಮಾಡ್ತಿದ್ದೀನಿ, ಏನು ವರ್ಕ್ ಆಗಲ್ಲ ಅಂಥದ್ದಿದು. ಸೊ ಇದರಲ್ಲಿ ನಾನು ಇಷ್ಟೇನೆ ಹೇಳೋದು. ಇವಾಗ ನಾನು ನನ್ನ ಫೋನು ಅದೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನು ಯೂಸ್ ಮಾಡ್ತಿರೋ ಮೇಯ್ನ್ ಆಫ್ ದ ಒಂದು ವೀಡಿಯೋ ತೆಗಿಯೋಕ್ಕೆ ಫೋನ್ ಅಂದರೆ ಅದು OnePlus ಅಂತ ಗೊತ್ತು. ನೀವು ವೀಡಿಯೋ ನೋಡಿರೋರು ಗೊತ್ತು, ವೀಡಿಯೋ ನೋಡ್ದಿಲ್ದಿರೋ ಗೊತ್ತು. OnePlus ಯೂಸ್ ಮಾಡ್ತೀನಿ. ಮತ್ತು ನಾನು ಓಪೋನೂ ಒಂದೊಂದು ಸತಿ ಯೂಸ್ ಮಾಡ್ತೀನಿ. OnePlusಲ್ಲಿ ಚಾರ್ಜ್ ಇಲ್ಲ ಅಂದರೆ ಓಪೋನೇ ಯೂಸ್ ಮಾಡೋದು. ಓಪೋ, ವಿವೋ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.